ಆಗ್ಬಿಟ್ಟಿದೆ. ಇಡೀ ಕ್ರಿಮಿನಲ್ಗಳ ಎದುರು ಪೊಲೀಸರು ಕೈಕಟ್ಟು ಕುಳಿತಂತ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತ ಸ್ಥಿತಿ ಇವತ್ತು. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಬಂದಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಮಾನ್ಯ ಅಧ್ಯಕ್ಷರೇ, ಹರ್ಷ ಕೇಸ್ ನಿಮ್ಗೆ ಆಗಿದ್ದು, ಬೆಂಗಳೂರಿನಂತ ಮಹಾನಗರ ಅವಾಗ ನಿಮ್ ಸರ್ಕಾರ ಇರಲಿಲ್ವಾ? ಈ ಗೋಪಾಲಕೃಷ್ಣ ಮಾನ್ಯ ಅಧ್ಯಕ್ಷರೇ ಮಾತಾಡೋದಲ್ಲ ಅಲ್ಲ, ಹೌದಣ್ಣ. ನಿಮ್ ಕಾಲದಲ್ಲಿ ಹರ್ಷದ್ ಕೇಸ್ ಆಗಿದ್ದು, ನಿಮ್ ಕಾಲದಲ್ಲಿ ಪ್ರವೀಣ್ ಹತ್ಯೆ ಕೇಸ್ ಆಗಿದ್ದು, ಆವಾಗ ನಡೆದಿದ್ದೆಲ್ಲ ಕಣ್ಣು ಮುಚ್ಕೊಂಡಿದ್ರಲ್ವಾ? ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳ ಜನ ಇಲ್ಲಿ ಆ ಕಡೆಯವರು ತಮ್ಮ ಮತಗಳ ಆಶೆಗಾಗಿ ಒಂದು ವರ್ಗವನ್ನ ಓಲೈಸುತ್ತಿರೋದು ಸ್ಪಷ್ಟವಾಗಿ ಗೋಚರ ಆಕೈತಿ. ಒಂದ್ ನಿಮಿಷ ನೀವು ಮಾತಾಡ್ತಾ ಇರೋದು ಮತಗಳಿಗೋಸ್ಕರನೇ. ಒಂದೇ ನಿಮಿಷ ಮಾತ್ರ ಬಂದಾಗ ಮಾತ್ರ ಈಗ ನಿಮ್ ವಿಚಾರನ ಹೇಳಿ. ನೀವು ಮಾಡ್ತಾ ಇರೋದು ಮತಗಳಿಗೋಸ್ಕರ. ಎಲ್ಲರೂ ಮತಗೋಸ್ಕರನೇ ನೀವು ಇನ್ಸಿಡೆಂಟ್ ತಗೊಂಡಿದ್ದಾರೆ. ಸುನಿಲ್ ಕುಮಾರ್ ಅವರೇ, ಯಾರ ಪರನೂ ಇಲ್ಲ. ನಮ್ಗೆ ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ನಿಮ್ಗೆ ಮಾಡಿ ನಮ್ಗೆ ಎಲ್ಲೂ ಒಂದೇ. ಹಿಂದೂನು ಒಂದೇ, ಮುಸಲ್ಮಾನ ಒಂದೇ, ಕ್ರೈಸ್ತ ಒಂದೇ. ಅದು ನಿಮ್ಗೆ ಭಾವನೆ ಇಲ್ಲ. ಭಾರತ ವಿಶ್ವಸಂಸ್ಥೆ ಮಾತಾಡ್ಲಿ. ಹೇಳಿಕೆ ಕೊಡೋದಿಲ್ಲ. ಭಾರತ ದೇಶ ಇಡೀ ವಿಶ್ವಸಂಸ್ಥೆ ಸುನಿಲ್ ಕುಮಾರ್ ಮಾತಾಡ್ರಿ. ಮಾನ್ಯ ಅಧ್ಯಕ್ಷರೇ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಬೇರೆ ಬೇರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ಸಿಲ್ಲ. ಆದ್ರೆ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಜೀವಂತವಾಗಿದೆ. ನಾನೇನು ಬಹಳ ಅದಕ್ಕೆ ವಿವರಕ್ಕೆ ಹೋಗಲ್ಲ ಹೆಂಗೆ ನಡ್ಕೊಂಡಿದೆ ಅಂತ. ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ಸರ್ಕಾರ, ಒಬ್ರು ಸಚಿವರೇ ಪೊಲೀಸರ ತಪ್ಪು ಮಾಡಿರು ಅನ್ನುವಷ್ಟರ ಮಟ್ಟಿಗೆ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ರು ಸಚಿವರು ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿ ಏನಾಗುತ್ತೆ? ಇದನ್ನ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿರುವುದು. ಬಹಳ ಆಶ್ಚರ್ಯ, ಹೆಣ್ಣು ಮಕ್ಕಳು ಅಷ್ಟೊತ್ತಿಗೆ ಯಾಕೆ ಹೋಗಿದ್ರೆ, ಹೆಣ್ಣು ಮಕ್ಕಳು ಯಾಕೆ ಹೋಗಿದ್ರೆ ಅಂತ ಹೇಳಿದ್ರು. ಇಲ್ಲೇ ಜ್ಞಾನೇಂದ್ರಣ್ಣ ಇದ್ದಾರೆ, ಅವ್ರು ಹೋಮ್ ಮಿನಿಸ್ಟರ್ ಆದಾಗ ಘಟನೆ ಆದಾಗ ಯಾಕೆ ಹೇಳಿದ್ರು? 11 ಗಂಟೆಗೆ ಹೆಣ್ಣು ಮಕ್ಕಳಿಗೆ ಏನ್ ಕೆಲಸ ಅಂತ ಹೇಳಿದ್ರು. ಒಂದು ಓಟ್ಗೋಸ್ಕರ ನಡೆದಿರೋದು ಮೈಸೂರಿನ ಘಟನೆ. ಶಿವಲಿಂಗೇಗೌಡ್ರೆ, ಮೈಸೂರಿನ ಘಟನೆ ಅದ್ರ ಬಗ್ಗೆ ಇನ್ಮುಂದೆ ನಾವು ಹೇಳ್ಬೇಕಾಗುತ್ತೆ ಎಲ್ಲನೂ. ಓಟ್ಗೋಸ್ಕರ ಇದಕ್ಕೆಲ್ಲ ನಾಟಕದ ಗೊಂಬೆ ನಿಮ್ಗೆಲ್ಲ ಅರ್ಥ ಆಗಲ್ಲ. ಅದು ಕೊಡ್ರಿ. ಮಾನ್ಯ ಅಧ್ಯಕ್ಷರೇ, ಆಗುತ್ತೆ. ಇದಕ್ಕೆ ಓಟ್ಗೋಸ್ಕರ ನಾಟಕ. ಇನ್ನೇನು ಕರ್ನಾಟಕ ಉದ್ಧಾರ ಮಾಡಕ್ಕಲ್ಲ, ಓಟ್ಗೋಸ್ಕರ ಈ ರಾಜ್ಯದಲ್ಲಿ ನಡೀತಾ ಚರ್ಚೆಗಳ ಅಗತ್ಯಗಳಿಲ್ಲ. ಇದಕ್ಕೆ ಭಾರಿ ವಿವರವಾದ ಚರ್ಚೆಗಳ ಅಗತ್ಯ ಇಲ್ಲ. ಉದಯಗಿರಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಶಿವಮೊಗ್ಗದಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ಹುಬ್ಬಳ್ಳಿಯಲ್ಲಿ ಆದಂತಹ ಘಟನೆಗಳನ್ನು ನೆನೆಸ್ಕೊಂಡಾಗ, ನೈತಿಕ ಪೊಲೀಸ್ ಯಾವ ಸಮುದಾಯದ ಒಟ್ಟಾದ್ರೆ ಏನೇನಾಗುತ್ತೆ ಸಾರ್ವಜನಿಕವಾಗಿ ಸಂಗತಿಗಳು. ಇದಕ್ಕೆ ಬಹಳ ವಿವರಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ. ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು. ಹಿಂದೂಗಳು ಸಾವಿರಾರು ಜನ ಒಟ್ಟಾದ್ರೆ, ಮುಸಲ್ಮಾನರು ಸಾವಿರಾರು ಜನ ಒಂದಾದ್ರೆ ದಂಗೆ ಆಗುತ್ತೆ. ಇದು ಸಾರ್ವಜನಿಕ ಸತ್ಯ ಇರುವಂತದ್ದು. ಇದಕ್ಕೆ ಬಹಳ ವಿವರವಾಗಿ ಹೋಗಬೇಕಾದಂತ ಅಗತ್ಯತೆಗಳಿಲ್ಲ. ಇದನ್ನ
ಸರ್ಕಾರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಸುನಿಲ್ ಕುಮಾರ್ ಅವರೇ ಮತ್ತೆ ಹೇಳಿ ಪರೇಶ್ ಮಾನ್ಯ ಮೇಸ್ತಾ ಅಧ್ಯಕ್ಷರೇ. ಕೇಸ್ನಲ್ಲಿ ಏನಾಯ್ತು ಹೇಳಿ. ಮಾನ್ಯ ಅಧ್ಯಕ್ಷರೇ. ಅಧ್ಯಕ್ಷರೇ, ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನಾಯ್ತು ಹೇಳಿ. ಮಾನ್ಯ ಅಧ್ಯಕ್ಷರೇ. ಸಿಬಿಐ ರಾಜಕೀಯ ಮಾಡೋದು ನೀವು. ಬೆಂಕಿ ಹಚ್ಚಿದ್ರಿ. ಇಡೀ ಕರಾವಳಿಗೆ ಬೆಂಕಿ ಹಚ್ಚಿದ್ರಿ ನೀವು. ಕರಾವಳಿಗೆ ಬೆಂಕಿ ಹಚ್ಚಿದ್ರಿ. ಹಿಂದೂ ಮುಸ್ಲಿಂ ಬರೀ ಹಿಂದೂ ಮುಸ್ಲಿಂ ಬೇರೆ ಏನೂ ಇಲ್ಲ ನಿಮ್ಗೆ. ಸರ್ ಅಧ್ಯಕ್ಷರೇ ಸರಿಯಾಗಿ ಮಾತಾಡೋದು ನೀವು ಹೌದು ಇಲ್ಲ ಹಿಂದೂ ಮುಸ್ಲಿಂ ಮಾಡೋದು ಅದು ಇದು ಅದೇ ಅಧ್ಯಕ್ಷರೇ ಸರ್ಕಾರಿ ಮಾನ್ಯ ಅಧ್ಯಕ್ಷರೇ. ಇವರೆಲ್ಲ ಸೇರ್ಕೊಂಡು ರಾಜ್ಯದಲ್ಲಿ ಅಧಿಕಾರಿ ಬಂದ್ರಿ ನೀವು. ಬ್ರೇಕಿಂಗ್ ನ್ಯೂಸ್ ಆಗ್ಬೇಕು. ಸಹಜ ಕೊಲೆ ಆಯ್ತು ಏನಿದ್ರ ಬಗ್ಗೆ ಮಾತಾಡ್ರಿ. ನಾವು ಪ್ರಚೋದನೆ ಕೊಡ್ತಾ ಇದೀವ ನೀವು ಪ್ರಚೋದನೆ ಕೊಡ್ತಾ ಇದ್ದೀರಾ. ಎಲ್ಲಾನು ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಏನ್ ಅಧ್ಯಕ್ಷರೇ ಇದು ಹೇಳಿ. ಫಸ್ಟ್ ಅದು ಹಿಂದೆ ನಡೆದಿದ್ದ ಘಟನೆ ಬಗ್ಗೆ ಹೇಳಿ. ಮಾನ್ಯ ಅಧ್ಯಕ್ಷರೇ ಬಗ್ಗೆ ಮಾತಾಡ್ಲಿ. ತಾವು ಮಾತಾಡಿ. ಎಲ್ಲರೂ ಎಲೆಕ್ಷನ್ ಅದ್ರ ಅವನ ಹೆಸರು ಮೇಲೆ ಗೆದ್ದಿರೋದಲ್ಲ. ಮಾನ್ಯ ಅಧ್ಯಕ್ಷರೇ ಬಗ್ಗೆ ಮಾತಾಡ್ತಾರೆ ಅಧ್ಯಕ್ಷರೇ. ಚರ್ಚೆ ಮಾಡ್ತಾ ಇದ್ದೀವಿ. ಸಿಬಿಐ ತನಕ ಹೋಯ್ತು, ಫೋರೆನ್ಸಿಕ್ ರಿಪೋರ್ಟ್ ಬಂತು. ಎಲ್ಲರೂ ಮಾಡೋದ್ ಮಾಡ್ತಾರೆ. ಮಂತ್ರಿಗಳನ್ನ ಕೂರಿಸ್ತಿಲ್ಲ ಅಂದ್ರೆ ಅಲ್ಲ ಅವ್ರು ಕುತ್ಕೋತಾರಪ್ಪ. ನೀವು ಪ್ರಾರಂಭ ಮಾಡಿ ಮತ್ತೆ ಸಕಾರಾತ್ಮಕವಾಗಿ ಟೀಕೆ ಮಾಡಿ. ಸಭಾಧ್ಯಕ್ಷರೇ, ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಯಾರು ಹಾರಿಸಿದ್ರು? ಸಿಂದಗಿಯಲ್ಲಿ ಯಾರು ಹಾರಿಸಿದ್ರು? ಸಿಂದಗಿಯಲ್ಲಿ ಮಾನ್ಯ ಅಧ್ಯಕ್ಷರೇ ಯಾಕೆ ಹಾರಿಸಿದ್ರು? ಜನರನ್ನು ಹೊಡಿಬೇಕು. ವಿಧಾನಸಭೆ ಯಾವ್ದು ಜನಪರ ಕೆಲಸ ಮಾಡಲ್ಲ. ಜನರನ್ನ ದಾರಿ ತಪ್ಪಿಸಿ ತಗೋಬೇಕು. ಮಾನ್ಯ ಅಧ್ಯಕ್ಷರೇ ಪ್ರಶಾಂತ್ ಪೂಜಾರಿ ಯಾರು ಮಾಡುದು? ಪ್ರಶಾಂತ್ ಪೂಜಾರಿ ಮಾನ್ಯ ಅಧ್ಯಕ್ಷರೇ ನಾನು ಹೇಳಿ ಕೊಟ್ಟಿರೋದೇನಂತ ಕೇಳಿದ್ರೆ ನಾವಲ್ಲ ಇಂಥ ಸಮಾಜದ್ರೋಹಿಯಾದಂತಹ ಚಟುವಟಿಕೆಗಳ ಸಂದರ್ಭದಲ್ಲಿ ಕಾಮತ್ ಒಬ್ಬನೇ ಹಿಂದೂ ಪೊಲೀಸ್ ಇಲಾಖೆ ಮುಕ್ತವಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡು ಬೇರೆ ತಿಳ್ಕೊಂಡಿದ್ದೀರಾ? ಇಲಾಖೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದು. 2 ಯುದ್ಧ ಗೆದ್ದಿದ್ದೀವಿ ನಾವು ಹಿಂದೂಗಳು, ನೀವೇ ಅಲ್ಲ. ಬಿಜೆಪಿ ಎಲ್ಲ ಹಿಂದೂಗಳು. ಯಾರು ಸಂವಿಧಾನ ಗೌರವ ಇಡೀ ಕರಾವಳಿಯವರಿಗೆ ಭಾರತ ಮಾತೆ ನಮ್ಮ ಜಾತ್ಯತೀತ ಆ ರಾಷ್ಟ್ರದಲ್ಲಿ ನಿಮ್ಮ ಸಂಸ್ಥೆ ಎಲ್ಲ ಸಭೆಗೆ ಕಾರಣ ನೋಡಿ ಪ್ರಾರಂಭ ಮಾಡಿ. ನೀವು ಮೋಸ ಮಾಡಿದ್ದಾರೆ. ಅವ್ರಿಗೆ ಮಾನ್ಯ ಅಧ್ಯಕ್ಷರೇ ಡೂಪ್ಲಿಕೇಟ್ ನಾವು ಒರಿಜಿನಲ್. ಮಾನ್ಯ ಅಧ್ಯಕ್ಷರೇ ಶಾಸಕರ ಮೇಲೆ ಬೆಂಕಿ ಮಾನ್ಯ ಅಧ್ಯಕ್ಷರೇ ಮನೆ ಸುಡಕ್ ಬೇರೆ ಬೇರೆ ಜೈ ಆಂಜನೇಯ ನಾವು ಗೋಪಾಲ ಜೈ ಆಂಜನೇಯ ಹೇಳ್ರಿ. ನೀವ್ ಏನಾದ್ರು ಹೇಳ್ಕೊಳ್ರಿ. ಮಾನ್ಯ ಅಧ್ಯಕ್ಷರೇ ಜೈ ಆಂಜನೇಯ ಅಂತೀವಿ. ಏನ್ ಗಮ್ಮತ್ತು? ಶಾಸಕರ ಮನೆಗೆ ಬೆಂಕಿ ಇಟ್ಟಲ್ಲ ಆಗಿಲ್ಲ. ಜೈ ಆಂಜನೇಯ ಅಂತೀವಿ. ಬೇಲೂರು ಗೋಪಾಲ ಕೃಷ್ಣ ಜೈ ಭೀಮ್ ಜೈ ಶಿವಲಿಂಗೇಗೌಡ್ರಿ ನೀವು ಹಿಂದೂ ಅಂತ ಎಲ್ಲರಿಗೂ ಗೊತ್ತಿದೆ. ಕೂತ್ಕೊಳ್ಳಿ. ಜೈ ಸಂವಿಧಾನ. ಅಧ್ಯಕ್ಷೆ ನಾನು
ಬೇರೆ ಯಾವುದೋ ಗ್ರಾಮೀಣ ಪ್ರದೇಶದಲ್ಲಾದಂತಹ ಘಟನೆಗಳನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ. ಮೊನ್ನೆ ಬೆಂಗಳೂರಿನಂತ ರಾಜಧಾನಿಯ ಜಾಗದಲ್ಲಿ ವೀಲಿಂಗ್ ಮಾಡಿದಂತ ಘಟನೆಗಳು ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತು. ಯಾರೋ ಬೈಕ್ನಲ್ಲಿ ವೀಲಿಂಗ್ ಮಾಡ್ತಾರೆ, ಇದು ಒಂದು ಪಾರ್ಟ್. ಅದು ಆ ಕಾನೂನಿಗೆ ವಿರುದ್ಧ, ಇದನ್ನ ಸ್ಥಳೀಯ ಪೊಲೀಸರು ಇದನ್ನ ಬಹಳ ಬಂದೋಬಸ್ತ್ ಮಾಡಬೇಕಾಗಿತ್ತು, ಒಂದು ಭಾಗ. ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದು, ಬೈಕ್ನಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಮಾರಕಾಸ್ತ್ರಗಳನ್ನ ರಾಜಾರೋಷವಾಗಿ ಬೈಕಿನ ಹಿಂಗಡೆ ಇಟ್ಕೊಂಡು ಓಡಾಡ್ತಿದ್ದ. ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಬೆಂಗಳೂರಿನ ರಾಜಧಾನಿನಲ್ಲಿ ನಡು ರಸ್ತೆನಲ್ಲಿ ಇಟ್ಕೊಂಡು ಅದನ್ನು ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲೇನು? ಪೊಲೀಸರ ಬಗ್ಗೆ ಏನು ಅನ್ಸೋದಿಲ್ವಾ? ನಾನು ಅದಕ್ಕೆ ಹೇಳಿದ, ಅಪರಾಧಿಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಅಂತ. ನೀವು ಯಾವುದೋ ಗ್ರಾಮೀಣ ಪ್ರದೇಶದ ಯಾವುದೋ ಕೊನೆಯ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇಂದ 20 ಕಿಲೋಮೀಟರ್ ದೂರ ಇದೆ, 30 ಕಿಲೋಮೀಟರ್ ದೂರ ಇದೆ ಅಂತ ಕಡೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಬಿಡಿ. ಆದ್ರೆ ಬೆಂಗಳೂರಿನಂತ ರಾಜಧಾನಿಯಲ್ಲಿ, ಜನ ಬಿಡದಂತ ಪ್ರದೇಶದಲ್ಲಿ, ಮಹಿಳೆಯರು ಮಕ್ಕಳು ಓಡಾಡುವಂತ ಜಾಗದಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಹಿಂಗಡೆ ಸೀಟ್ನಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಪಿಕ್ಚರಿನ ತರ ಜಳಪಳಿಸ್ಕೊಂಡು ಓಡಾಡ್ತಾ ಇದ್ರೆ ಸರ್ಕಾರಕ್ಕೆ ಏನು ಅನ್ನಿಸ್ಬೇಕಲ್ಲ? ಏನು ಅನ್ನಿಸ್ಲಿಲ್ಲ ಅಂತಂದ್ರೆ ಅದಾದ ನಂತರ ಬಂಧನ ಆಯ್ತು, ಅದು ಬೇರೆ ವಿಷಯ. ಇಂಥ ಅಪರಾಧಿಗಳು ರಾಜಾರೋಷವಾಗಿ ಹೊರಗೆ ಬರ್ಲಿಕ್ಕೆ ಏನ್ ಕಾರಣ? ಬಂಧನ ಆಯ್ತು ಅಂತಂದ್ರೆ ಕ್ರಮ ಆಯ್ತು ಅಂತ ತಾನೆ. ಬಂಧನ ಆದದ್ದು ಕ್ರಮ ಆದಾಗೆ ತಾನೆ. ಅದು ನಿಮಗೆ ಆಯ್ತು, ಅದು ಕ್ರಮ ಆಗಿದೆ ಅಂತ ತಾನೆ. ಬಂಧನ ಮಾಡಿಲ್ಲ ಅಂದ್ರೆ ಹೇಳಿ, ಏನ್ ಕ್ರಮ ಅಂತಂದ್ರೆ ಬಂಧನ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಅವತ್ತಿನ ಹೋಮ್ ಮಿನಿಸ್ಟರ್ ಜ್ಞಾನೇಂದ್ರಣ್ಣ 11 ಗಂಟೆ ಹೆಣ್ಮಕ್ಳು ಬಂದಾಗ ಅಲ್ಲಿ ಯಾಕೆ ಹೆಣ್ಮಕ್ಳು ಹೋಗಿದ್ರು ಅಂತ ಮಾಡಕ್ಕಾಗುತ್ತಾ? ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ, ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ, ನಮ್ ಲೀಡರ್ ಹೇಳ್ತಾರೆ ಏನ್ ಸತ್ತೋಗಿದ್ರ ಪೊಲೀಸರು ಅಂತಾರೆ. ಪೊಲೀಸರು ಎಲ್ಲಾ ಕಡೆ ಇರಕ್ಕಾಗುತ್ತಾ? ಅಡ್ಜಸ್ಟ್ ಮಾಡಿರ್ತಾರಪ್ಪ. ಕಂಟ್ರೋಲ್ ಮಾಡ್ಬೇಕಲ್ಲ. ಮಾತಾಡೋದು ಒಳ್ಳೆ ಕಥೆ ಆಯ್ತು. ಹರ್ಷ ಕೊಲೆ ಮಾಡ್ಬೇಕಾದ್ರೆ ಹರ್ಷನ್ ಕೊಲೆ ಆಗ್ಬೇಕಾದ್ರೆ ನಿಮ್ ಸರ್ಕಾರ ಎಲ್ಲೋಗಿತ್ತು? ಗೋಪಾಲ್ ಕೃಷ್ಣ ನಾವೇನ್ ಸಾಯ್ತಾ ಕೇಳಿಲ್ಲ. ನಾವು ಹಿಂದೂಗಳೇ, ನಾವು ಬೇರೆ ಅಲ್ಲ. ನಾವು ಹಿಂದೂಗಳೇ, ನಾನು ಹಿಂದೂ. ಯಾವನೇ ಕೊಲೆ ಗೋಪಾಲ್ ಕೃಷ್ಣ ಸುನೀಲ್ ಕುಮಾರ್ ಅವರು ಒಂದು ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಹಿಂದೂ ಅಲ್ಲ ಅಂತ ಯಾರು ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ, ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನು ಯಾರು ಮಾಡಿದ್ರೂ ಕೂಡ ಇದಕ್ಕೆ ಯಾರ ರಕ್ಷಣೆಯೂ ಇರಬಾರದು. ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡು ಬೆಂಗಳೂರಿನಂತ ರಾಜಧಾನಿಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನಾನು ಹೇಳ್ತಾ ಇರೋದು. ಯಾಕೆ ಸುಮ್ಮನೆ ಮಾಡ್ತಾ ಇದ್ದೀವಿ? ಇದನ್ನ ಬಿಟ್ಟು ಇವತ್ತು ಮಾರಕಾಸ್ತ್ರಗಳು ನಡು ರಸ್ತೆನಲ್ಲಿ ಹೊರಗೆ ಬರಲಿಕ್ಕೆ ಏನ್ ಕಾರಣ? ಯಾಕೆ ಕಾರಣ ಆಯ್ತು? ಇದು ಇವತ್ತು ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕು. ಒಂದು ಖಾಕಿ ಇದನ್ನ ಯೋಚನೆ ಮಾಡಬೇಕಾದಂತದ್ದು ಅಂತ ನಾನು ಅನ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೋಲ್ಡ್ ಸ್ಮಗ್ಲಿಂಗ್ನ ಬಗ್ಗೆ ನಾನು ಬರ್ತೇನೆ. ರಣ್ಯಾರಾವಿನ ಘಟನೆಗಳು ಮೊನ್ನೆ ಶೂನ್ಯ ವೇಳೆಯಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಆಯ್ತಾ? ಅವನ್ನೇ ಕೇಳ್ತಿರ್ತೀರಿ ಬಿಡ್ರಿ ಪಾಪ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಒಬ್ಳು ಚಲನಚಿತ್ರ ನಟಿ ಸ್ಮಗ್ಲಿಂಗು ಯಾರ್ ಕಂಟ್ರೋಲ್ ಅಧ್ಯಕ್ಷರೇ? ನಮ್ ಕಂಟ್ರೋಲ್. ಕಸ್ಟಮ್ಸ್ ಯಾರ್ ಕಂಟ್ರೋಲ್ ಅಧ್ಯಕ್ಷರೇ? ಅವ್ರು ಮಾತಾಡೋರು ಮಾತಾಡಿದ್ದಾರಪ್ಪ. ಅವ್ರು ಏನ್ ಹೇಳ್ತಿದ್ದಾರೆ ಕೇಳಿ. ಯಾರ್ ಕಂಟ್ರೋಲ್? ಕೇಳಿ. ಯಾರ್ ಕಂಟ್ರೋಲ್? ಅದು ಪ್ರೋಟೋಕಾಲ್ ಕೊಡೋದು ಯಾರ್ ಕಂಟ್ರೋಲ್? ಏನ್ ಮಾಡ್ತಿದ್ರು? ಒಂದ್ ನಿಮಿಷ ಗೆಲ್ಸ್ಕತ್ತಿದ್ರ ನಿಮ್ಮವರೆಲ್ಲ? ಒಂದ್ ನಿಮಿಷ ಕೊಟ್ಟವ್ರು ಯಾರು ಇಲ್ಲಿಂದ? ಅಲ್ಲ, ಎಲ್ಲ ನಿಮ್ಮೇಲಿರೋ ತಪ್ಪುನ ನಮ್ಮೇಲೆ ಅಲ್ಲ ಪ್ರೋಟೋಕಾಲ್ ಎಲ್ಲಿಂದ ಬಂದ ಡ್ರಗ್ಸ್? ಯಾರ್ ಕಂಟ್ರೋಲ್ ಡ್ರಗ್ಸ್? ಯಾರಿದ್ರು? ಯಾರ್ ಕಂಟ್ರೋಲ್? ಎಲ್ಲ ನಿಮ್ದೇ ಅಲ್ವೇನ್ರಿ? ಪ್ರೋಟೋಕಾಲ್ ಪ್ರಧಾನಮಂತ್ರಿ ಮಡಿಕೊಂಡು ನೀವ್ ಈ ಮಾತಾಡಬಾರ್ದು. ಈಗ 16
ನೀವು ಸುಮ್ಮನೆ ಎಲ್ಲ ನಿಮ್ ತಪ್ಪನ್ನು ತೆಗೆದು ನೀವು ನಮ್ಮ ಮಾತಾಡ್ರಿ. ಹಾಕುವಂತ ಪ್ರಯತ್ನ ಸುನಿಲ್ ಅಣ್ಣ ಮಾಡಬೇಡ. ಹಾಗಾದ್ರೆ ಸುನಿಲ್ ಅಣ್ಣ ನೀವು ಭಾಷಣ ಇಲ್ಲ. ಅಲ್ಲ. ರಾಜಕೀಯ ಭಾಷಣ, ಸಮರ್ಥನೆ ಮಾಡಿ. ಸಾಮಾಜಿಕ ಕಳಕಳಿ ಇಲ್ಲ. ಬರ್ಲಿಲ್ಲ, ವಿಷಯಕ್ಕೆ ಬರ್ಲಿಲ್ಲ. ನಿಜವಾಗ್ಲೂ ನಿಮ್ಮ ಭಾಷಣ ರಾಜಕೀಯ ಭಾಷಣ. ಅಲ್ಲಲ್ಲ, ನೀವು ಏನಾದ್ರು ಮಾಡಿ ಈ ಸರ್ಕಾರವನ್ನು ಗೂಬೆ ಕುಂಡಿಸ್ಬೇಕು ಅಂತ ಹೇಳೋದು ನಿಮ್ಮ ಉದ್ದೇಶ. ಅಷ್ಟು ಬಿಟ್ರೆ ಇದರಲ್ಲಿ ಸಾಮಾಜಿಕ ಕಳಕಳಿ ಇಲ್ಲ. ನಾನು ನಿಮ್ ಬಗ್ಗೆ ಹೇಳಲೇ ಇಲ್ಲ. ಮಾತಾಡಿ ಸುನಿಲ್ ಅಣ್ಣ. ನಾನು ಹೇಳಿಲ್ಲ, ನಾನು ಸರ್ಕಾರದಲ್ಲಿ ಹೇಳಿದಿರಿ, ನಾನು ಹೇಳೇ ಇಲ್ಲ. ಇಲ್ಲಿ ಮಾತಾಡಿದ್ರೆ ಸ್ಟೇಟ್ಮೆಂಟ್ ಕೊಟ್ಟವ್ರು ನೋಡಿ, ಪ್ರೆಸ್ ಅಲ್ಲಿ ನೋಡಿ. ಬರೋಣ 69 ಅಲ್ಲಿ ಇದಕ್ಕೆ ಬಂದಿದೆ. ನೀವು ಮಾತಾಡಿ, ಏನ್ ತೊಂದರೆ ಇಲ್ಲ. ಆದ್ರೆ ನಾನು ಮಾತಾಡಿದಕ್ಕೆ ಉತ್ತರ ಕೊಡೋದು ಬೇಡ. ನೀವು 60 ಭಾಗವಹಿಸಿ. 60 ಮಾತಾಡಿದ ನಂತರ ಭಾಗವಹಿಸಬಹುದು. ಅದ್ಬಿಟ್ಟು ಸುಮ್ನೆ ಎದ್ದೆದ್ದು ಮಾತಾಡಿದ್ರೆ ಏನಂತ ಅನ್ಸಲ್ಲ. ನೀವು ಹೇಳಿ, ನಾನೇನು ಹೇಳಿಲ್ಲ. ನೀವೇ ಸುಮ್ಮನೆ 69 ಕನ್ವರ್ಟ್ ಆದ ನಂತರ ಯಾರು ಬೇಕಾದ್ರೂ ಮಾತಾಡಬಹುದು. ನೀವು ನನ್ನ ಮಾತಿಗೆ ಉತ್ತರ ಕೊಡೋಂತ ಅಗತ್ಯ ಇಲ್ಲ. ಗೃಹ ಸಚಿವರು ಉತ್ತರ ಕೊಡ್ತಾರೆ. ಸರ್ ಒಂದೇ ನಿಮಿಷ. ನನಗೆ ಯಾಕೋ ನೋಡ್ತಾ ಇದ್ರೆ ಈಗ ನೀನು ಏನು ಹೇಳಿದ್ದು ಗೋಲ್ಡ್ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನಕ್ಕೆ ಹಿಂದೆ ಕೂತಿರೋರಿಗೆಲ್ಲ ಖುಷಿ ಆಗೋಯ್ತಾನೋ ಅನ್ಸ್ತೈತೆ. ಅಲ್ಲಲ್ಲ, ಯಾವಾಗ ನಾವು ಮುಂದೆ ಬಂದ್ಬಿಡ್ತಿರೋ ಅಂತಾನೆ, ಬೇಗ ನಾವು ಮುಂದಿನ ಸೀಟಿಗೆ ಬರ್ಬೋದು ಅಂತ ಖಾಲಿ ಆದ್ರೆ ಒಂದಿಬ್ಬರು ಮೂವರು ಬೇಗ ಮುಂದಿನ ಸೀಟಿಗೆ ಬರ್ಬೋದು ಅಂತ ಹೇಳಿ ನಗ್ತಾ ಇದಾರೆ. ಅಲ್ಲೂ ಗೋಲ್ಡ್ ಕಲರ್ ಬಟ್ಟೆ ಆ ತರ ಆಪಾದನೆ ಮಾಡ್ತಾ ಇದ್ದೀರಿ. ನಿಮ್ಮ ಯಾರೋ ಸರ್ಕಾರದಲ್ಲಿ ಇಬ್ಬರು ಮಂತ್ರಿಗಳಿದ್ದಾರೆ, ಇಬ್ಬರು ಅಲ್ಲಿ ಬಹಳ ಜನ ನಿಮ್ಮ ಮೇಲೆ ಕಣ್ಣಿಟ್ಟರು. ಒಬ್ರು ಕೂಡ ಕಾಂಗ್ರೆಸ್ ಅವರು ಒಬ್ರು ಕೂಡ ಸಹಾಯಕ್ಕೆ ಬಂದೇ ಇಲ್ಲ. ಒಬ್ರು ಸಹಾಯಕ್ಕೆ ಬಂದೇ ಇಲ್ಲ. ಇಲ್ಲ ಯಾಕೆ ಬಂದಿಲ್ಲ? ಅಶೋಕಣ್ಣ ಯಾಕೆ ಬಂದಿಲ್ಲ? ಟಾರ್ಗೆಟ್ ಮಾಡ್ತಾ ಇರೋದು ಮೋದಿ ಅವರ ಇಬ್ರು ಇದಾರಲ್ಲ, ಬಾಲಕೃಷ್ಣ. ಯಾವಾಗ ಬಾಲಕೃಷ್ಣ ಹೇಳ್ತಾರೆ ನಾನು ಮಂತ್ರಿ ಹಾಗೆ ಆಗ್ತೀನಿ, ಸರಿ ಹಾಗೆ ಆಗ್ತೀನಿ ಅಂತ. ಇನ್ನ ನಮ್ಮ ಮಂಡ್ಯ ಕಾದ್ಕೊಂಡು ಕೂತಿದ್ದಾರೆ. ನಾನು ಸಮಾಜ ಕಲ್ಯಾಣ ಆಗ್ತೀನಿ ಅಂತ. ಖಾಲಿ ಆಗ್ತೈತಾ ಅಂತ ಕಾಯ್ತಾ ಇದ್ದಾರೆ. ಕೇಳುತ್ತಿಲ್ಲ ಅಲ್ಲಿ ಯಾರು ಹಿಡ್ಕೊಳ್ತಾ ಇದ್ದಾರೆ? ಅವರು ಕಾಂಗ್ರೆಸ್ ಅವರೇ. ಯಾರು ಹಿಡ್ಕೊಳ್ತಾ ಇದ್ದಾರೆ? ಅವರು ಕಾಂಗ್ರೆಸ್ ಅವರೇ. ಮೆಸೇಜ್ ಕೊಟ್ಟಿರೋರು ಕಾಂಗ್ರೆಸ್ ಅವರೇ, ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರೇ. ಅಲ್ಲ, ಬಾಲಕೃಷ್ಣ ಯಾರು ಅಂತ ಅವಾಗ ಮಾಧ್ಯಮದಲ್ಲೆಲ್ಲ ಬಾಲಕೃಷ್ಣ ಪರ ಬಾಳ ವಹಿಸ್ತಾ ಇದ್ರಿ, ಯಾಕಂತ ಗೊತ್ತಾಗ್ಲಿಲ್ಲ. ಸುನಿಲ್ ಕುಮಾರ್ ಮಾತಾಡಿ ಸರ್. ಈಗ ಪ್ರಿಯಾಂಕಾ ಯತ್ನಾಳ್ ಅವರು ಹೇಳಿದ್ರು ಸದನದಲ್ಲಿ ಹೇಳ್ತೀನಿ ಅಂತ 3 ದಿವಸದಿಂದ ಕಾಯ್ತಾ ಇದ್ದೀವಿ. ಪ್ರಿಯಾಂಕಾ ಹೇಳ್ಬಿಡಿ, ಇಲ್ಲನ ಹೇಳಿ. ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅಲ್ಲನ ಹೇಳಿ. ಗಾಳಿನಲ್ಲಿ ಇನ್ನೆಷ್ಟು ವರ್ಷ ಅಂತ ಗುಂಡಾರಿಸ್ತೀರಾ ನೀವು? ಇಲ್ಲಿ ಬಂದು ಹೇಳಿ, ಸಾಕ್ಷಿ ಸಮೇತ ಹೇಳಿ. ಒಬ್ರಿದಾರ, 3 ಇದಾರ, 4 ಕೇಂದ್ರ ಸಚಿವರಿದಾರ, ಕಸ್ಟಮ್ ಆಫೀಸರ್ ಜೊತೆ ಯಾರ್ಯಾರು ಎಲ್ಲ ಗೊತ್ತಾಗ್ಲಿ. ಆಯ್ತಾ, ದುಬೈನಲ್ಲಿ ಆಯ್ತಾ, ಡೆಲ್ಲಿನಲ್ಲಿ ಆಯ್ತಾ, ಇಲ್ಲ ಆಯ್ತಾ, ಗೊತ್ತಾಗ್ಲಿ. ಅವಸರ ಬೇಡ. ಊರಿಗೆ ಬಂದವ್ರು ನೀರಿಗೆ ಬರಬೇಕು. ಬರ್ಲಿ. ಅಶೋಕ್ ಸಾಹೇಬ್ ಇಲ್ಲಿ ಕೇಳೋ ಅಗತ್ಯ ಇಲ್ಲ. ಪಕ್ಕದ ಸೀಟ್ ನಲ್ಲಿ ಕೇಳಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ಊರಿಗೆ ಬಂದವ್ರು ನೀರಿಗೆ ಬರಬೇಕು. ಮಾಹಿತಿ ಬಗಲಾಗೆ ಇಟ್ಕೊಂಡು ಯಾಕೆ ಊರೆಲ್ಲ ಸುನಿಲ್ ಕುಮಾರ್, ನೀವು ಅಪರಂಜಿ ಚಿನ್ನ, ನೀವು ಇದರಲ್ಲಿ ಭಾಗವಹಿಸಿರ್ಲಿಕ್ಕಿಲ್ಲ, ನಮಗೆ ವಿಶ್ವಾಸ ಇದೆ. ನೀವು 24 ಕ್ಯಾರೆಟ್ ನಂಗೆ ಗೊತ್ತಿದೆ. ನೀವು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾಕೆ ತಲೆಬಿಸಿ ಮಾಡ್ತೀರಿ? ಆಯ್ತಾ? ಸತ್ಯ ಇಲ್ಲ ನೀವು